next problem, that is find the h in the given figure. Find the h given in the given figure. Here h is only figure ಕೊಟ್ಟಿದ್ದೇನೆ, ಆಯ್ತಾ? ಮತ್ತೆ ಡೇಟಾ ಕೊಟ್ಟಿದ್ದೇನೆ. h is equal to 2.1 meters, b is equal to 1.2 meter, l is equal to dash potential h ಅಲ್ಲ ಎಲ್ಲ ಅಂತ ಕೊಡಿ, ಆಯ್ತಾ? l in the given figure, ಆಯ್ತಾ? Therefore L square is equal to AC square is equal by using the Pythagoras theorem. Pythagoras theorem is the sum of the two sides equal to third side equal to is called a Pythagoras theorem. That is equal to AC square is equal to AB square plus BC square. AC square is equal to AB square plus BC square. Therefore AC is equal to L square. AB is equal to H square plus BC is equal to B square. Therefore, L square is equal to H square is given as a 2.1 meter, 2.1 meter plus B square is equal to 1.2 meter. Therefore, L square is equal to 2.1 into 2.1. It's now 2.1 into 2.1, 1, 2, 2, 4, 1, 4, 4. That is equal to 4.41, 4.41 plus that is equal to 1.2, 1.2 into 1.2. 2 to the 4, 2 to the 2, 2 to the 2, 1, 4, 4, 1, 2, 1.44. Therefore, L square is equal to 4.41 plus 1.44. We will put back again 4.41 plus 1.44. That is equal to 5.85. 5.85. That is equal to, therefore L is equal to root of 5.85. ಅದಕ್ಕೆ ರೂಟ್ ಎಷ್ಟು ಬರುತ್ತೆ ನೋಡೋಣ. ಕ್ಯಾಲ್ಕುಲೇಟರ್ ಅಲ್ಲಿ ಕಂಡುಹಿಡಿಯೋಣ. ಅದು ಕಂಡುಹಿಡಿದು ಡಿವೈಡ್. That is equal to 5.85 ಗೆ 2.85 meters. ನೀವು ಅನ್ಸರಿ ಕ್ಯಾಲ್ಕುಲೇಟರ್ ಸ್ಕ್ವೇರ್ ರೂಟ್ ಹೇಳ್ಕೊಟ್ಟಿದ್ದಿಲ್ಲ, ಸ್ಕ್ವೇರ್ ರೂಟ್ ಅದನ್ನ ನೀವು ಸ್ಕ್ವೇರ್ ರೂಟ್ ಅಲ್ಲಿ ಮಾಡಿ ಅಥವಾ ಕ್ಯಾಲ್ಕುಲೇಟರ್ ಅಲ್ಲಿ 5.85 ರೂಟ್ ಕೊಡೋದ್ರೆ 2.85 ಮೀಟರ್ಸ್ ಬರುತ್ತೆ. ನೆಕ್ಸ್ಟ್ you have to calculate the area, height and length of the triangles. Next go to the circle. ಸರ್ಕಲ್ ಅಂದ್ರೆ ನೋಡಿದ್ರೆ ನೀವೆಲ್ಲ ಒಂದು ರೌಂಡ್ ಆಗಿರ್ತಕ್ಕಂಥ ಇದಕ್ಕೆ ನಾವು ಸರ್ಕಲ್ ಅಂತ ಕರಿತೀವಿ. The path of the curve is called a circle. Here diameter ಅಂತ ಕರಿತೀವಿ, ಟೋಟಲ್ d ಅಂತ ಕರಿತೀವಿ, ಅಥವಾ ಸೆಂಟರ್ ಟು ಸೆಂಟರ್ r ಅಂತ ರೇಡಿಯಸ್. ಆಯ್ತಾ? ಇದಕ್ಕೆ ಏರಿಯಾ ಕಂಡುಹಿಡಿಯಬೇಕಾದ್ರೆ ಏರಿಯಾ is equal to pi d square by 4 or pi r square. ರೇಡಿಯಸ್ ಕೊಟ್ಟಾಗ r ಕೊಟ್ಟಾಗ ಈ ಫಾರ್ಮುಲಾ ತಗೊಳ್ತೀವಿ. d ಕೊಟ್ಟಾಗ pi d square by 4 ಅಂತ ಕರಿತೀವಿ. ಅಥವಾ find out the circumference of circle is equal to pi into d. circumference ಕೇಳಿದಾಗ ಇಲ್ಲಿ ಎರಡು ಫಾರ್ಮುಲಾ ಬರ್ತದೆ. ಒಂದು ಏರಿಯಾ ಕೇಳಬಹುದು ಅಥವಾ ಇನ್ನೊಂದು ಸರ್ಕಂಫರೆನ್ಸ್ ಅಂತ ಕೇಳಬಹುದು. ಸರ್ಕಂಫರೆನ್ಸ್ ಪೆರಿಮೀಟರ್ ನಾವು ಯಾವಾಗಲೂ ಫಿಗರ್ಸ್ ಪೆರಿಮೀಟರ್ ಅಂತ ಕರಿತೀವಿ, ಇಲ್ಲಿ ಅದಕ್ಕೋಸ್ಕರ ಸರ್ಕಂಫರೆನ್ಸ್ ಅಂತ ಕರಿಬಹುದು. ದಟ್ ಈಸ್ ಈಕ್ವಲ್ ಟು ಪೈ ಡಿ ಅಂತ ತಗೊಳ್ತೀವಿ. ಅಥವಾ ಏರಿಯಾ ಕೇಳಬೇಕೆ ಪೈ ಡಿ ಸ್ಕ್ವೇರ್ ಬೈ 4 ಆರ್ ಪೈ ಆರ್ ಸ್ಕ್ವೇರ್. ಅಂದ್ರೆ ಆರ್ ಸ್ಕ್ವೇರ್ ಅಂದ್ರೆ ರೇಡಿಯಸ್, ಡಿ ಅಂದ್ರೆ ಡಯಾಮೀಟರ್ ಅಂತ ಬರ್ತೀವಿ. ಆಗ ಲೆಕ್ಕ ಕ್ಯಾಲ್ಕುಲೇಟ್ ಪ್ರಾಬ್ಲಮ್. ಇನ್ನೊಂದರಲ್ಲಿ ಸೆಮಿ ಸರ್ಕಲ್ ಅಂತ ಬರ್ತದೆ. ಆಯ್ತಾ? ಸೆಮಿ ಸರ್ಕಲ್ ಅಂದ್ರೆ ಹಾಫ್ ಸರ್ಕಲ್ ಆಫ್ ದಿಸ್ ಒನ್. ಹಾಫ್ ಸರ್ಕಲ್ ಗೆ ನಾವು ಸೆಮಿ ಸರ್ಕಲ್ ಅಂತ ಕರಿತೀವಿ. ಆಯ್ತಾ? ಒಂದು ಸರ್ಕಲ್ ಇನ್ನೊಂದು ಸೆಮಿ ಸರ್ಕಲ್. ಅದಕ್ಕೆ ಹಾಫ್ ಸರ್ಕಲ್ ನಾವು ಸೆಮಿ ಸರ್ಕಲ್ ಅಂತ ಕರಿತೀವಿ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಸೆಮಿ ಸರ್ಕಲ್ ಅಂತ ತಗೊಂಡು ಪೈ 1/2 into area is equal to 1/2 into pi r square. Area is equal to 1/2 into pi r square. ಆಯ್ತಾ? ಇಲ್ಲಿ r ಅನ್ನು ಮಾಡ್ಕೊಂತೀವಿ. ಆಯ್ತಾ? ಇಲ್ಲಿ ಸರ್ಕಂಫರೆನ್ಸ್ ಕಂಡುಹಿಡಿಯಬೇಕಾದ್ರೆ r into pi into 2. ಆಯ್ತಾ? r ರೇಡಿಯಸ್. ಸರ್ಕಂಫರೆನ್ಸ್ equal to r into pi plus 2. ಆಯ್ತಾ? ಸರ್ಕಂಫರೆನ್ಸ್ ಕಂಡುಹಿಡಿಯಬೇಕಾದ್ರೆ ಆಯ್ತಾ? ಇಲ್ಲಿ ಸರ್ಕಂಫರೆನ್ಸ್
5 d ತಗೊಳ್ತೀವಿ. ಇಲ್ಲಿ r into 5 plus 2 5 plus 2 ಅಂತ ತಗೊಳ್ತೀವಿ. ಆಯ್ತಾ? ಅದರಲ್ಲಿ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಹಾಫ್ ಸರ್ಕಲ್ ಗೆ ನಾವು ಸೆಮಿ ಸರ್ಕಲ್ ಅಂತ ಕರಿತೀವಿ. ಫುಲ್ ಸರ್ಕಲ್ ಫುಲ್ ಪಾತ್ ಗೆ ನಾವು ಸರ್ಕಲ್ ಅಂತ ಕರಿತೀವಿ. ದಿ ಪಾತ್ ಆಫ್ a circular radius given in the direction is called a circle. ಆಯ್ತಾ? ಇಲ್ಲಿ r ಅಂತ ತಗೊಳ್ತೀವಿ, d ಅಂತ ತಗೊಳ್ತೀವಿ. area is equal to 5d square by 4 or pi r square. ಆಯ್ತಾ? ನೆಕ್ಸ್ಟ್ circumference is equal to pi into d. Therefore semicircle is equal to area is equal to 1 by 2 into pi r square. Circumference is equal to r into r ಅಂದ್ರೆ ರೇಡಿಯಸ್. ಆಯ್ತಾ? d ಬರೋದಿಲ್ಲ, ಯಾಕಂದ್ರೆ ಹಾಫ್ ಸರ್ಕಲ್ ತಗೊಂಡಿರೋದು, ಅದಕ್ಕೋಸ್ಕರ d ಬರೋದಿಲ್ಲ. r ತಗೊಳ್ತೀವಿ. r into 5 plus 2 ಅಂತ ತಗೊಳ್ತೀವಿ. Again, you must calculate the problems. Here, how to calculate problems? ನೋಡೋಣ ಪ್ರಾಬ್ಲಮ್ಸ್ ಯಾವ ರೀತಿ ಮಾಡೋಣ ಅಂತ. ಎಕ್ಸಾಂಪಲ್ಸ್ ತಗೋಣ. ಫಿಫ್ತ್ ಎಕ್ಸಾಂಪಲ್ ನೋಡೋಣ. ಪ್ರಾಬ್ಲಮ್ ಮಾಡ್ಕೊಳ್ತೀನಿ. ಫೈಂಡ್ ಔಟ್ ದ ಏರಿಯಾ ಆಫ್ ದ ಫೈಂಡ್ ಔಟ್ area find out the area of the find out the area and circumference of circle of diameter is equal to diameter is 50 centimeter. ಡಯಾಮೀಟರ್ ಕೊಟ್ಟಿದ್ರೆ ನಾವು ಕಂಡುಹಿಡಿಯಬೇಕು. ದಟ್ ಇಸ್ ಈಕ್ವಲ್ ಟು ನೋಡೋಣ. ಫಿಗರ್ ಹಾಕಿದ್ರೆ ಈಸಿ ಆಗಿರುತ್ತೆ ನಿಮಗೆ ಗೊತ್ತಾಗೋದಕ್ಕೆ. ಇಲ್ಲಿ ಡಯಾಮೀಟರ್ ಕೊಟ್ಟರೆ d is equal to 50 centimeter. Here calculate the area. Area is equal to area of circle is equal to already symbol ಇದೆ, circle ಗೆ symbol ಹಾಕಿದ್ವಿ. Area is equal to ಇಲ್ಲಿ d ಕೊಟ್ಟಿದ್ರಿಂದ ಈ ಫಾರ್ಮುಲಾ ತಗೋಬೇಕಾಗುತ್ತೆ. is equal to pi d square by 4 ಅಥವಾ ಸರ್ಕಂಫರೆನ್ಸ್ ಗೆ pi d ತಗೋಬೇಕಾಗುತ್ತೆ. ಸಪೋಸ್ d ಕೊಟ್ಟಿದ್ರೆ ರೇಡಿಯಸ್ ಯಾವುದು ತಗೋಬಹುದು, ನಾವು d by 2 ಮಾಡ್ಕೊಂಡ್ರೆ ರೇಡಿಯಸ್ ಆಗುತ್ತೆ, ಅಥವಾ ರೇಡಿಯಸ್ ಕೊಟ್ಟಿದ್ರೆ r into 2 ತಗೊಂಡ್ರೆ ನಾವು ಡೈ ಆಗುತ್ತೆ. ಹಾಗೆ ನೋಡೋಣ. ಏರಿಯಾ ಆಫ್ ಸರ್ಕಲ್ is equal to pi d square by 4 that is equal to pi ವ್ಯಾಲ್ಯೂ 3.142 ಅಥವಾ 22/7 ಅಂತ ತಗೋಬಹುದು, ಅಥವಾ 3 ಡೈರೆಕ್ಟ್ ಆಗಿ 3.142 ತಗೊಂಡ್ರೆ ಆಯ್ತು. ಇಂಟು d square is equal to 50 square divided by 4 that is equal to 3.142 50 into 50 ನೋಡೋಣ. 50 into 50 0 0 0 25 2500 ಆಗುತ್ತೆ ನೋಡಿ. 2500 by 4 that is equal to 3.142 into 2500 is equal to calculate ಮಾಡೋಣ. that is equal to 7000 3.142 into is equal to 7855 by 4 ಬರ್ತದೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 3.142 into 2500 is equal to 7855 by 4 ಇದು 4 ಡಿವೈಡ್ ಮಾಡಿ. ಆಯ್ತಾ? ಯಾವ್ದನ್ನ 7855 ನ ನಾವು 7855 ನ ಡಿವೈಡ್ ಮಾಡಿ. ದಟ್ ಈಸ್ ಈಕ್ವಲ್ ಟು 4 1s are in 3 ಬೇಕು 38 ಆಗುತ್ತೆ. 4 9s are ಮತ್ತೆ 35 ಆಗುತ್ತೆ. 4 8s are 32. ಆಯ್ತಾ? ಈಗ ಮತ್ತೆ 3 ಬೇಕಂತೆ 4 8s are 32 ಮತ್ತೆ ಒಂದು ಬೇಕಂತೆ ದಟ್ ಈಸ್ ಈಕ್ವಲ್ ಟು 38 ಬೇಕಂತೆ 3 ಬೇಕಂತೆ 30 ಆಗುತ್ತೆ. 4 8s are 4 9s 4 7s are 38 ಬರ್ತಾ ಇರುತ್ತೆ. ದಟ್ ಈಸ್ ಈಕ್ವಲ್ ಟು ಸೆಂಟಿಮೀಟರ್ ಸ್ಕ್ವೇರ್ 1988.7 ಸೆಂಟಿಮೀಟರ್. ಅನದರ್ is ಇಲ್ಲಿ ಸರ್ಕಂಫರೆನ್ಸ್ ಕೇಳಿದಾನೆ. ದಟ್ ಈಸ್ ಈಕ್ವಲ್ ಟು pi into d. ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು pi into d that is equal to 3.142 into 50 ಎಷ್ಟಾಗುತ್ತೆ? 3.142 into 50 ಡಿವೈಡ್ ಕ್ಯಾಲ್ಕುಲೇಟರ್ ಡಿವೈಡ್ ಮಾಡಿ. that is equal to multiply ಮಾಡಿ. that is equal to 157
157.1 centimeter ಬರುತ್ತದೆ 157.1 centimeter. In this way we calculate the area and circumference. Another example is we got another example that is equal to circumference semicircle. Semicircle. Find the calculate the circumference of the sixth example. Calculate the circumference and area of semicircle. Semicircle whose radius is 6 centimeter. Semicircle figure ನೋಡೋಣ. ಈ ರೀತಿ ಇರ್ತದೆ. R is equal to 6 centimeter. Really you will calculate the area and circumference. Right? Area is equal to solve area is equal to 1/2 into pi r square. Area is equal to 1/2 pi r square. That is equal to 1/2 into 3.142 into 6 square. ಅಥವಾ 6 into 6 that is 36. 1/2 into 3.142 into 36. ಆಯ್ತಾ? 2 36 ಆಗುತ್ತೆ. 18 into 3.142 is equal to 30.852 centimeter square. 30.852 centimeter square. Sorry. Calculate ಮಾಡಿ 56.56 centimeter. Circumference is equal to formula. Circumference is equal to r into pi plus 2. That is 6 into 3.142 plus 2. That is 6 into 3 plus 2 5.142. ಇದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ 30.852 ಸೆಂಟಿಮೀಟರ್ ಬರ್ತದೆ ನೋಡಿ. ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ನಾನು ಡೈರೆಕ್ಟ್ ಆನ್ಸರ್ ಇಟ್ಟಿದ್ದೀನಿ. that is 6 into 5.42 into 30.8 that is equal to circumference. In this way we will calculate the area of the circle and semicircle. Here we have discussed about the plane figures. Next class we will study about the solid figures. ಆಯ್ತಾ? ಅಲ್ಲಿ ಸಾಲಿಡ್ ಫಿಗರ್